ತಿರುಗೇಟು ನೀಡಿದ್ದೀವಿ ಅಂತ ಪಾಕಿಸ್ತಾನ ಈಗ ಬೆನ್ನು ತಡ್ಕೊಳ್ಳೋಕೆ ಶುರು ಮಾಡಿದೆ ಅನ್ನುವಂಥದ್ದು ಆಗ್ತಾನೆ ನಾವು ಮಾತಾಡಿದ್ವಿ. ಯಾಕಂದರೆ ಅವರು ಕೂಡ ಸಂಬಂಧಪಟ್ಟಂಥ ಉತ್ತರ ಕೊಡಬೇಕು. ಬದಗಾಮ್ನಲ್ಲಿ ಮಿಗ್ 21 ವಿಮಾನ ಪತನ ಮಾಡಿದ್ದು ನಾವೇ ಅಂತ ಪಾಕಿಸ್ತಾನ ಹೇಳಿದೆ ಅಂತ ಈಗ ತಾನೇ ನಾವು ತಮಾಷೆಯಾಗಿ ಆ ಸಂಗತಿನ ಮಾತಾಡಿದ್ವಿ. ಬಹುಶಃ ನ್ಯಾಚುರಲ್ ಆಗಿ ವಿಮಾನ ಬಿದ್ದರೂ ಕೂಡ ಅದು ನಾವೇ ಹೊಡೆದುರುಳಿಸಿದ್ವಿ ಅಂತ ಪಾಕಿಸ್ತಾನದವ್ರು ಹೇಳ್ಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಈಗ ಅದೇ ಮಾತನ್ನು ಹೇಳಿದರೆ ಭಾರತದಲ್ಲಿ ಬಾಂಬ್ ದಾಳಿ ನಡೆಸಿದ್ದೀವಿ ಅಂತ ಕೂಡ ಪಾಕಿಸ್ತಾನ ಹೇಳಿದೆ. ಭಾರತಕ್ಕೆ ನಾವು ತಿರುಗೇಟು ಕೊಟ್ಟಿದ್ದೀವಿ ಅಂತ ಪಾಕಿಸ್ತಾನ ತನ್ನ ಬೆನ್ನನ್ನು ತಾನೇ ತಟ್ಟುಕೊಳ್ತಾ ಇದೆ. ಬುಧಗಾಮ್ನಲ್ಲಿ ಮಿಗ್ 21 ವಿಮಾನ ಇದೆಯಲ್ಲ ಅದನ್ನು ಪತನ ಮಾಡಿದ್ದು ನಾವೇ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಅದನ್ನು ಹೇಳ್ತಾರಲ್ಲ, ಈ ಕಾಗೆ ಮುಂದೆ ಕೂತ್ಕೊಳ್ಳೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸರಿ ಹೋಯಿತು ಅಂತ. ಸೊ ಅದೇ ರೀತಿಯ ಒಂದು ಘಟನಾವಳಿ ಇದು ಕೂಡ. ತಾಂತ್ರಿಕ ತೊಂದರೆಯಿಂದ ಈ ಯುದ್ಧ ವಿಮಾನ ಪತನವಾಗಿರುವಂಥದ್ದು. ಆದರೆ ನಾವು ದಾಳಿ ಮಾಡಿ ಅದನ್ನು ನಾವು ಪತನಗೊಳಿಸಿದ್ದೀವಿ ಅನ್ನುವಂಥ ಮಾತನ್ನು ಪಾಕಿಸ್ತಾನ ಹೇಳ್ತಾ ಇದೆ. ಪಾಕಿಸ್ತಾನ ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಅದಕ್ಕೆ ಸರ್ವ ಸ್ವತಂತ್ರ, ಅದು ಯಾರು ಬೇಡ ಅಂತ ಅನ್ನೋ ಸಾಧ್ಯ ಇಲ್ವಲ್ಲ. ಮಿಗ್ 21 ವಿಮಾನ ತಾಂತ್ರಿಕ ದೋಷದಿಂದ ಪತನಗೊಂಡಿತ್ತು. ಈಗ ಆದರೆ ಅದನ್ನು ಪಾಕಿಸ್ತಾನ ತನ್ನ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದೆ. ಈ ಮಿಗ್ 21 ವಿಮಾನ ಇದೆಯಲ್ಲ ಅದನ್ನು ಪತನಗೊಳಿಸಿದ್ದು ನಾವೇ ಅಂತ ಈಗ ಪಾಕಿಸ್ತಾನ ಬೆಂತಟ್ಕೊಳ್ತಾ ಇದೆ. ಪಾಪ ಅದನ್ನು ಬಿಟ್ಬಿಟ್ಟು ಇನ್ನೇನು ತಾನೇ ಮಾಡೋಕ್ಕೆ ಸಾಧ್ಯ ಇದು. ಇನ್ನು LOCನಲ್ಲಿ ಪಾಕಿಸ್ತಾನದ ದುಷ್ಕೃತ್ಯ ಮುಂದುವರಿತಿರುವಂಥದ್ದು. ಜಮ್ಮು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ಗುಂಡಿನ ದಾಳಿಯನ್ನು ಅದು ಮುಂದುವರಿಸ್ತಾ ಇದೆ. ಇನ್ನು ಇದು ಆರಂಭದ ಡೆವಲಪ್ಮೆಂಟ್ಗಳು ಮಾತ್ರ. ಬಹುಶಃ ಏನು ಅಂತಂದರೆ ನಮ್ಮ ಕರ್ನಲ್ H. ಶಂಕರ್ ಅವರು ಹೇಳೋ ಪ್ರಕಾರ, ವಿಂಗ್ ಕಮಾಂಡರ್ ಜುಲಿಯನ್ ಡಿಸೋಜಾ ಅವರು ಹೇಳೋ ಪ್ರಕಾರ ಇನ್ನು ಮುಂದುವರಿಯುವಂಥ ಸಾಧ್ಯತೆಗಳಿದೆಯಲ್ಲ, ಇನ್ನು ಹೆಚ್ಚು ಮುಂದುವರಿಲಿಕ್ಕಿಲ್ಲ ಅದು ಅನ್ನುವಂಥದ್ದು. ಅಥವಾ ಏನು ಅಂದರೆ ಈಗ ನಾವು ಏನು ಉತ್ತರ ಕೊಡಬೇಕು ಆ ಉತ್ತರವನ್ನು ಕೊಟ್ಟಾಗಿದೆ. ನಮ್ಮ ಸೈನಿಕರ ಪ್ರಾಣತ್ಯಾಗಕ್ಕೆ ನಾವು 2 ಜನರನ್ನು ಬಲಿ ಹಾಕಬೇಕು, ಅದನ್ನು ಬಲಿ ಹಾಕಾಗಿದೆ. ಇಲ್ಲಿಗೆ ಮುಗಿದೋದಂಥ ಕಥೆ ಇದು. ಇನ್ನು ಆದರೆ ಸುಮ್ಮನಿರಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದಂಥ ಶಂಕರ್ ಅವ್ರು ಹೇಳಿದಂಥ ಒಂದು ಮಾತು ಭಾಳ ಅದು ಗಮನ ಸೆಳೆಯುವಂಥ ಸಂಗತಿ ಅದು. ಅವ್ರು ಹೇಳಿದ್ದೇನು ಅಂತಂದರೆ, ಯಾವ ಶತ್ರುವನ್ನು ಕೂಡ ಇವನು ಕಡಿಮೆ ಅಂತ ನಾವು ಪರಿಗಣಿಸಿದರೆ ನಮ್ಮ ನಾಶ ಖಚಿತ. ಹಾಗಾಗಿ ಏನು ಅಂತಂದರೆ ಯಾವತ್ತೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬಾರದು ಶತ್ರುಗಳನ್ನು ಅನ್ನುವಂಥದ್ದು. ಹೀಗಾಗಿ ಪಾಕಿಸ್ತಾನದ ಮೇಲೆ ಸದಾ ಒಂದು ಕಣ್ಣಿಟ್ಟಿರಬೇಕು. ಪಾಕಿಸ್ತಾನ ಏನೇನು ತನ್ನ ತಂತ್ರಗಾರಿಕೆಯನ್ನು ಮೆರೆಯುತ್ತೆ ಅದಕ್ಕೆ 10ರಷ್ಟು ತಂತ್ರಗಾರಿಕೆಯನ್ನು ಮೆರೆದು ನಾವು ವಾಪಸ್ ಕೊಡಬೇಕು ಅನ್ನುವಂಥದ್ದು. ಅಷ್ಟು ಕೆಲಸ ಮಾಡಿದರೆ ಸಾಕು ಅನ್ನುವಂಥ ಒಂದು ಮಟ್ಟಕ್ಕೆ ಈಗ ಇರುವಂಥದ್ದು. ಯಾಕಂದರೆ ಪಾಕಿಸ್ತಾನ ಇದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳು ಕಡಿಮೆ ಅಂತಲೇ ಹೇಳಲಾಗ್ತಾಯಿದೆ. ಆದರೂ ದುಷ್ಟ ಮನಸ್ಥಿತಿ ಇದೆಯಲ್ಲ, ಅದು ಯಾವಾಗ ಯಾವ ರೀತಿ ಟರ್ನ್ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿಯೇ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅನ್ನುವಂಥದ್ದು. ಇನ್ನು ಇವತ್ತೆಲ್ಲ ಪೂರ್ತಿ ದೆಹಲಿನಲ್ಲಿ ಇವತ್ತು ಚಟುವಟಿಕೆ ತುಂಬ ಗರಿಗೆದರಿದೆ. ಸೇನಾ ನಾಯಕರುಗಳು ಕೂಡ ಮೀಟಿಂಗ್ಗಳಿಗೆ ಧಾವಿಸ್ತಾ ಇರುವಂಥದ್ದು. ಇನ್ನು ಈ ಮುಂದಿನ ಏನಾದರೂ ಡೆವಲಪ್ಮೆಂಟ್ಗಳೇನಾದರೂ ಆಯಿತು ಅಂತಂದರೆ ಅದನ್ನು ರಿಟಾಲಿಯೇಟ್ ಮಾಡಲಿಕ್ಕೆ, ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ಬೋದು ಅನ್ನುವಂಥದ್ದು